ಹಾಯ್ ಫ್ರೆಂಡ್ಸ್, ನೆಟ್ಸಾ ಪಬ್ಲಿಕ್ಕಿಂದ ನಾನು ಲಿಂಗರಾಜ್. ಇವತ್ತು ನಾನು ನಿಮಗೆ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಫೋಟೋವನ್ನು ಹೇಗೆ ಚೇಂಜ್ ಮಾಡೋದು, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಸಹ ಇಲ್ಲದೇ ನಿಮ್ಮ ಆಧಾರ್ ಕಾರ್ಡನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇರ್ತೀರ, ಆಧಾರ್ ಕಾರ್ಡಲ್ಲಿರೋ ಫೋಟೋನ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಅದರಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಫೋಟೋ ಕ್ಲಾರಿಟಿ ಇಲ್ಲ, ಆಮೇಲೆ ಅದು ಚೆನ್ನಾಗಿ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಫೋಟೋನ ಚೇಂಜ್ ಮಾಡಬೇಕಂತ ತುಂಬ ಜನ ಕೇಳ್ತಾ ಇರ್ತೀರ. ನಿಮ್ಮ ಆಧಾರ್ ಕಾರ್ಡ್ನ ಫೋಟೋನ ನೀವು ಚೇಂಜ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಅಲ್ಲಿರೋಂಥ ರೆಡ್ ಬಟನ್ನ ಒತ್ತೋ ಮುಖಾಂತರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನೀವು ಯಾವ ರೀತಿ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ 2 ಮೆಥಡ್ ಇದೆ. ಮೊದಲನೇದಾಗಿ ಯಾವುದು ಅಂತಂದರೆ, ನಿಮ್ಗೆ ಯಾವುದಾದ್ರೂ ನಿಯರ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ ಸೆಂಟರ್ಗೆ ನೀವು ಭೇಟಿ ಕೊಡಿ. ಅಲ್ಲಿ ಆಧಾರ್ ಕಾರ್ಡ್ನ ಸೆಂಟರ್ಗೆ ನೀವು ಹೋದ್ಮೇಲೆ ಅವರು ನಿಮಗೊಂದು ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಕರೆಕ್ಷನ್ ಫಾರ್ಮನ್ನು ಕೊಡ್ತಾರೆ. ಆ ಫಾರ್ಮನ್ನು ನಿಮ್ಮ 12 ಡಿಜಿಟ್ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಿ ನಿಮ್ಮ ಎಲ್ಲ ಕಾಲಮ್ಗಳನ್ನು ನೀಟಾಗಿ ಫಿಲ್ ಮಾಡಿದಾದಮೇಲೆ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ನಲ್ಲಿ ನಿಮಗೆ ಮತ್ತೊಂದು ಬಾರಿ ನಿಮ್ಮ ಫಿಂಗರ್ ಪ್ರಿಂಟ್ ಮತ್ತು ನಿಮ್ಮ ಫೋಟೋವನ್ನು ತೆಗೆದುಕೊಳ್ತಾರೆ. ಫೋಟೋ ಮತ್ತು ನಿಮ್ಮ ಫಿಂಗರ್ ಪ್ರಿಂಟ್ ತೆಗೆದುಕೊಂಡು ಆದಮೇಲೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗುತ್ತೆ. ಇದಕ್ಕೆ ಒಂದು 10 to 15 ಡೇಸ್ ಟೈಮ್ ಬೇಕಾಗುತ್ತೆ. 10 ರಿಂದ 15 ದಿನ ಆದಮೇಲೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಜನ ಕೇಳ್ಬೋದು, ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋಗದೇ ನಮ್ಮ ಫೋಟೋವನ್ನು ನಾವು ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ ಕೇಳ್ಬೋದು. ಅನ್ಫಾರ್ಚುನೇಟ್ಲಿ ನಮಗೆ ಆನ್ಲೈನಲ್ಲಿ ನಮಗೆ ಆಧಾರ್ ಕಾರ್ಡ್ ಫೋಟೋನ ಚೇಂಜ್ ಮಾಡೋ ಆಪ್ಷನ್ ಇಲ್ಲ. ಬಟ್ ಆಫ್ಲೈನಲ್ಲಿ ನಾವು ಇದನ್ನ ಚೇಂಜ್ ಮಾಡ್ಬೋದು. ಇನ್ನು 2ನೇ ಮೆಥಡ್ ಯಾವುದು ಅಂತಂದರೆ, ನೀವು ಆಧಾರ್ ಕಾರ್ಡ್ ರೀಜನಲ್ ಆಫೀಸ್ಗೆ ಒಂದು ಲೆಟ್ರ್ ಬರೆಯೋ ಮುಖಾಂತರನೂ ನಿಮ್ಮ ಆಧಾರ್ ಕಾರ್ಡ್ ಫೋಟೋನ ನೀವು ಚೇಂಜ್ ಮಾಡ್ಬೋದು. ಅದು ಯಾವ ರೀತಿ ಅಂತಂದರೆ, ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಫಾರ್ಮ್ ಸಿಗುತ್ತೆ ನಿಮಗೆ. ಆ ಫಾರ್ಮ್ನ ಡೌನ್ಲೋಡ್ ಮಾಡಿ, ಆ ಫಾರ್ಮನ್ನು ನೀವು ಫಿಲಪ್ ಮಾಡಿ, ಅದ್ರ ಜೊತೆ ಒಂದು ಲೆಟ್ರ್ ಬರೀಬೇಕಾಗುತ್ತೆ. ಡೌನ್ಲೋಡ್ ಮಾಡಿರ್ತಕ್ಕಂಥ ಫಾರಮ್ಮು, ಅದ್ರ ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಸು ಮತ್ತು ನಿಮ್ಮ ಐಡೆಂಟಿಟಿ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸನ್ನು ನೀವು ರೀಜನಲ್ ಆಫೀಸ್ಗೆ ಸೆಂಡ್ ಮಾಡೋ ಮುಖಾಂತರ ನೀವು ನಿಮ್ಮ ಫೋಟೋ ಕಾಪಿನ ಚೇಂಜ್ ಮಾಡ್ಬೋದು. ತುಂಬ ಜನ ಕೇಳ್ತಾ ಇರ್ತೀರ, ಮೊಬೈಲ್ ನಂಬರ್ ಸಹ ಇಲ್ಲದೇ ನಾವು ಆಧಾರ್ ಕಾರ್ಡನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು, ಆಮೇಲೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡದೇ ಇದ್ದರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಹೇಗೆ ಅಪ್ಡೇಟ್ ಮಾಡೋದು ಅಂತ ಕೇಳ್ತಾ ಇರ್ತೀರ. ಅದನ್ನು ಕೂಡ ನಾವು ಆಫ್ಲೈನಲ್ಲಿ ಮಾಡ್ಬೋದು. ಆಧಾರ್ ಕಾರ್ಡ್ ಗೌರ್ಮೆಂಟ್ ವೆಬ್ಸೈಟನ್ನು ಓಪನ್ ಮಾಡಿ, ಇಲ್ಲಿ ಆಧಾರ್ ಅಪ್ಡೇಟ್ ಅಂತ ಇದೆ. ಆಧಾರ್ ಅಪ್ಡೇಟಲ್ಲಿ ಚೆಕ್ ಅಪ್ಡೇಟ್ ಸ್ಟೇಟಸ್, ಅಪ್ಡೇಟ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಆನ್ಲೈನ್, ಅಪ್ಡೇಟ್ ರಿಕ್ವೆಸ್ಟ್ ಬೈ ಪೋಸ್ಟ್ ಅಂತ ಇದೆ. ನೋಡಿ, ನಿಮಗೆ ಇದು ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ನಿಮಗೆ ಮೊಬೈಲ್ ನಂಬರ್ ಸಹಾಯ ಬೇಕಾಗುತ್ತೆ. ಬಟ್ ನಿಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಇಲ್ಲದೇ ಇದ್ದರೆ ಅಪ್ಡೇಟ್ ರಿಕ್ವೆಸ್ಟ್ ಬೈ ಪೋಸ್ಟ್ ಅನ್ನೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ. ಒಂದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಅಡ್ರೆಸ್ ಮತ್ತು ಇಮೇಲ್ ID, ನೀವು ಯಾವ ಡೀಟೇಲನ್ನು ಅಪ್ಡೇಟ್ ಮಾಡ್ತಾ ಇದ್ದೀರೋ ಆ ಆಪ್ಷನನ್ನು ಇಲ್ಲಿ ಟಿಕ್ ಮಾಡಿ. ಅದಾದಮೇಲೆ ಆಧಾರ್ ನಂಬರನ್ನು ಇಲ್ಲಿ ನೀವು ಅಪ್ಡೇಟ್ ಮಾಡಿ. ಅದಾದಮೇಲೆ ನಿಮ್ಮ ಪೂರ್ತಿ ಹೆಸರನ್ನು ನೀವು ಇಲ್ಲಿ ನಮೂದಿಸಿ. ಇನ್ ಕೇಸ್ ನಿಮ್ಮ ನೇಮ್ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ನೀವು ಇಲ್ಲಿ ಸರಿಪಡಿಸ್ಬೋದು. ಅದಾದಮೇಲೆ ಜೆಂಡರ್, ಡೇಟ್ ಆಫ್ ಬರ್ತ್, ಅಡ್ರೆಸ್, ನಿಮ್ಮ ಇಲ್ಲಿ ಪರ್ಮನೆಂಟ್ ವಿಳಾಸವನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಇನ್ ಕೇಸ್ ನೀವು ಅಪ್ಡೇಟ್ ಮಾಡದೇ ಇದ್ದರೆ ನಿಮ್ಮ ಹೊಸ ಮೊಬೈಲ್ ನಂಬರ್ ನೀವು ಇಲ್ಲಿ ಅಪ್ಡೇಟ್ ಮಾಡ್ಬೋದು, ಇಲ್ಲ ನೀವು ಚೇಂಜ್ ಕೂಡ ಮಾಡ್ಬೋದು. ಇವನ್ ಇಮೇಲ್ ID ಕೂಡ ನೀವು ಚೇಂಜ್ ಮಾಡ್ಬೋದು. ಈ ಫಾರ್ಮ್ ಜೊತೆಗೆ ಇಲ್ಲಿ ಅವ್ರು ನಮೂದಿಸಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ನೀವು ಸೆಂಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಅಪ್ಲಿಕೇಶನ್ ಫಾರ್ಮು, ಈ ಡಾಕ್ಯುಮೆಂಟ್ಸನ್ನು ನೀವು ಈ ವಿಳಾಸಕ್ಕೆ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತೆ. ಅಥವಾ ನಾನು ಮೊದಲೇದಾಗಿ ಫೋಟೋ ಅಪ್ಡೇಟ್ ಮಾಡೋಕ್ಕೆ ವಿಳಾಸ ಹೇಳಿದ್ನಲ್ಲ, ಬೆಂಗಳೂರು ಅಡ್ರೆಸ್ಸು, ಈ ಅಡ್ರೆಸ್ಸಿಗೆ ಕೂಡ ನೀವು ಇದನ್ನ ಸೆಂಡ್ ಮಾಡ್ಬೋದು. ಈ ರೀತಿ ನೀವು ಮೊಬೈಲ್ ನಂಬರ್ ಸಹಾಯ ಇಲ್ಲದೇ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.